ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಏನಾರ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇವತ್ತು ಮಕ್ಕಳಿಗೆ ಒಂದೊಳ್ಳೆ ಮನೇಲೇ ಮಾಡೋ ಇಂಗ್ರೀಡಿಯೆಂಟ್ಸಿಂದ ಡ್ರೈ ಗೋಬಿ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರು ಮಳ್ಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೆಲ್ಲ ಸಣ್ಣ ಸಣ್ಣ ಹುಳ ಇರುತ್ತಲ್ಲ ಅದು ಹೋಗಲಿಕ್ಕೆ. ಒಂದು ಪಾತ್ರೆ ತಗೊಂಡ್ಮೇಲೆ ಇವಾಗ 1 ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಮೆಣಸಿನ ಪೌಡರ್, ಕಾಳು ಮೆಣಸು ಪೌಡರ್, 1 ಸ್ಪೂನ್ ಅಚ್ಚ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಅರ್ಧ ಗೋಬಿ ಮಾಡಿದ್ರೆ ಮಾತ್ರ ಅದಕ್ಕೆ 1 ಸ್ಪೂನ್. 2 ಸ್ಪೂನ್ ಕಡಲೆ ಹಸಿಟ್ಟು, 2 ಸ್ಪೂನ್ ಅಕ್ಕಿ ಹಸಿಟ್ಟು, ಉಪ್ಪು ಅರ್ಧ ಸ್ಪೂನ್, ರುಚಿಗೆ ತಕ್ಕಷ್ಟು. ಇವಾಗ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ನೀರು ಗಟ್ಟಿ ಆದರೆ ಅದು ನೀರೇನಾರ ಬೇಕಂದರೆ ಹಾಕ್ಕೊಳ್ಳಿ. ನನಗೆ ಗಟ್ಟಿ ಆಗಿದ್ದಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನು. ನೋಡಿ, ಈ ಥರ ಬಜ್ಜಿ ಮತ್ತು ಬೋಂಡ ಮಾಡ್ತಿರಲ್ಲ ಆ ಹದಕ್ಕಿದ್ರೆ ಸಾಕು. ನೋಡಿ ಈ ಥರ. ಇವಾಗ ನಾನು ಮಳ್ಸ್ಕೊಂಡಿದ್ನಲ್ಲ ಗೋಬಿನ, ಅದನ್ನು ನೀರು ಸಪ್ರೇಟ್ ಮಾಡಿ ಗೋಬಿ ಸಪ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಫುಲ್ಲು ಆ ಗೋಬಿ ಸ್ವಲ್ಪ ಹಿಡಿಬೇಕದು. ಒಂದು 5 ನಿಮಿಷ ಇಡೋಣ. ಇಲ್ಲ ಆಗಲ್ಲ ವೆಯ್ಟ್ ಮಾಡೋಕ್ಕೆ ತಕ್ಷಣ ಹಾಕಬೇಕಂದ್ರೂ ಬೇಕಾದ್ರೆ ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಬಾಣಲಿಕ್ಕೆ ಆದಮೇಲೆ ಎಷ್ಟು ಬೇಕಷ್ಟು ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಕಲಿಸ್ಕೊಂಡಿದ್ವಲ್ಲ ಆ ಗೋಬಿನ ಅದನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡೋಣ ಅದನ್ನು. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡೋಣ ಅದನ್ನು. ಆ ಗೋಬಿ ಕಲಿಸ್ಕೊಂಡಿರೋ ಬ್ಯಾಟರ್ 2 ಬೇಯಬೇಕು. ನೋಡಿ ಇವಾಗ ರೆಡಿಯಾಗಿದೆ ಡ್ರೈ ಗೋಬಿ. ಮಕ್ಕಳಿಗೆ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಈ ಥರ ಮಾಡಿಕೊಡ್ಬೋದು. ಹೊರಗಡೆ ತಿನ್ನಿಸೋದ್ರಿಂದ ಆರೋಗ್ಯನೂ ಹಾಳಾಗುತ್ತೆ. ಮನೇಲೇ ಮಾಡಿಕೊಟ್ರೆ ಮಕ್ಕಳ ಆರೋಗ್ಯನೂ ಹಾಳಾಗಲ್ಲ, ಹೆಲ್ತಿಯಾಗಿರ್ಬೋದು. ಇಷ್ಟ ಆದರೆ ಥ್ಯಾಂಕ್ ಯು.